ಡಿ ಕೆ ಶಿವಕುಮಾರ್ ತನ್ನ ಕ್ಯಾಬಿನೆಟ್ಗೆ ಸಚಿವ ಸ್ಥಾನಗಳನ್ನು ಹಂಚಿಕೆ ಮಾಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ತಿತ್ತು ಅಂತ ಅವರ ಬೆಂಬಲಿಗರು, ಸಾಗರ ತಾಲೂಕಿನ ಅವರ ಕಾಂಗ್ರೆಸ್ ಕಾರ್ಯಕರ್ತರು ಕೆಲವರು ಅಂದ್ಕೊಂಡಿದ್ರು. ಬಟ್ ಅವರಿಗೆ ಸಿಗಲಿಲ್ಲ. ಅದಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಇವತ್ತು 10 ಗಂಟೆಗೆ ಅಂತ ಹೇಳಿದರು. ಅದನ್ನ ಕೊಟ್ಟಿಲ್ಲ. ಬೇಳೂರು ಗೋಪಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಮನೆಗೆ ಇವತ್ತು ಬೆಳಗ್ಗೆ ಭೇಟಿ ಕೊಟ್ಟಿದ್ದರು. ಅದರ ನಡುವೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರು ರಾಜೀನಾಮೆ ಕೊಡ್ತೀರೋ ಅವ್ರದ್ದು ರಾಜೀನಾಮೆನ 2 ನಿಮಿಷದಲ್ಲಿ ತಗೊಳ್ತೀನಿ ನಾನು ಅಂತ ಇಂಥ ಹೇಳಿಕೆಗಳು ಗಟ್ಟಿ ನಿಲುವು ಬೇಕು ಕಾಂಗ್ರೆಸ್ನಲ್ಲಿ. ಇದರ ನಡುವೆ ಬೇಳೂರಿಗೆ ಕೈ ತಪ್ಪಿದ ಸಚಿವ ಸ್ಥಾನ, ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಅಂತ ಮಲ್ನಾಡ್ ಟೈಮ್ಸ್ ಅನ್ನೋ ಒಂದು ಚಾನಲ್ಲಿಂದ ಒಂದು ವಿಡಿಯೋ ಪೋಸ್ಟ್ ಆಗಿದೆ. ಅದರಲ್ಲಿ ಬೇಳೂರು ಗೋಪಾಲಕೃಷ್ಣ ಅವ್ರ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ವಿಡಿಯೋಗೆ ವಿಚಿತ್ರವಾಗಿ ಕಮೆಂಟ್ಸ್ ಬಂದಿದೆ. ಒಂದು ಸ್ವಲ್ಪ ನಗೋ ಥರನೂ ಇದೆ. ಬನ್ನಿ ನೋಡೋಣ ಏನೇನು ಕಮೆಂಟ್ಸ್ ಬಂದಿದೆ ಅಂತ. ಇಲ್ಲಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಒಂದು 6-7 ಜನ ಟೈರ್ಗೆ ಬೆಂಕಿ ಹಚ್ಚಿ ಬೇಳೂರು ಗೋಪಾಲಕೃಷ್ಣನಿಗೆ ಜೈ, ಆಮೇಲೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನು ಕಮೆಂಟ್ ಮಾಡಿದ್ದಾರೆ, ಮೊದಲು 3 ಜನ ಇದ್ದರು, ಆಮೇಲೆ 2, ಒಟ್ಟು 5 ಜನ. ಇಷ್ಟೊಂದು ಜನ ಸೇರ್ಕೊಂಡು ಗೋಪಾಲಕೃಷ್ಣ ಅವ್ರಿಗೆ ಬೆಂಬಲ ಸೂಚಿಸಿ ಪ್ರತಿಭಟನೆ ಮಾಡ್ತಿರೋದು ದುರ್ದೈವದ ಸಂಗತಿ ಅಂತ ಒಬ್ಬರು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, 5 ಜನ ಸೇರಿ ಬಲೆ ತಗೊಂಡು ಮೀನು ಹಿಡಿಯೋಕ್ಕಾರು ಹೋಗ್ರ, ಮೀನಾದರೂ ಸಿಗ್ತವೆ ಅಂತ ಒಬ್ಬನ ಹಾಕಿದ್ದಾರೆ. ಸಂತೋಷ್ ಅನ್ನೋರು ಹಾಕಿದ್ದಾರೆ. ಆಮೇಲೆ ರತನ್ ಅನ್ನೋರು ಟೈರಿಗೆ ಬೆಂಕಿ ಹಚ್ಚಿ ಏನು ಪ್ರಯೋಜನ, ನಿಮಗೆ ನೀವೇ ಹಚ್ಕೊಳ್ಳಿ, ಆಗ ನೋಡಿ ನಿಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹಾಕಿದ್ದಾರೆ. ಭಾಳ ಮಾರ್ಮಿಕವಾಗಿ ಬರೆದಿದ್ದಾರೆ ಇವರು. ಇಷ್ಟೊಂದು ಜನ ಎಲ್ಲಿಂದ ಬಂದರು ಅಂತ ಅರವಿಂದ್ ನಾಯಕ್ರವರು ಹೇಳಿದ್ದಾರೆ. ರಸ್ತೆಯಲ್ಲಿ ಟೈರ್ ಹಾಕಿ ಬೆಂಕಿ ಹಚ್ಚಿ ತೊಂದರೆ ಕೊಡೋ ಇಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಹಾಗೆ ಜಗದೀಶ್ ಅನ್ನೋರು ಸಪೋರ್ಟ್ ಮಾಡುವ ಬದಲಿಗೆ 4 ಜನ ಸೇರಿ ಅವಮಾನ ಮಾಡಬೇಕು ಅಂತ ಇದೆ. ಇದು ತುಂಬ ಫನ್ನಿ ಆಗಿದೆ. ಯಾಕಂದರೆ ಅಲ್ಲಿರೋದು 4 ಮತ್ತೊಂದು ಜನ, 3 ಮತ್ತೊಂದು ಜನ ಅಂತಾರಲ್ಲ, ಹಾಗೆ ಕಮ್ಮಿ ಜನ ಇರೋದಕ್ಕೆ ಅಲ್ಲೇನು ಅವಮಾನ ಮಾಡ್ತಿದ್ದೀರಾ 4 ಜನ ಸೇರಿಕೊಂಡು ಅಂತ ಹೇಳಿದ್ದಾರೆ. ಮನೇಲಿ ಹಾಳಿ ಕಡಿದ್ಬಿಟ್ಟು ಎಣ್ಣೆ ಹಾಸಿಗೆ ರೋಡಿಗೆ ಬಂದಿದ್ದಾರೆ ಅಂತ ಯತೀಶ್ ಕುಮಾರ್ ಅವರು ಕಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಭಾಗ್ಯ ಮಲ್ನಾಡ್ ಅನ್ನೋರು ಸರಿಯಾಗಿ ಹೇಳಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ನೀವು ಯಾಕೆ ಪರಿಸರ ಮಾಲಿನ್ಯ ಮಾಡ್ತಾ ಇದ್ದೀರಾ? ಇದು ಯಾರ ಪಾಕಿಸ್ತಾನ, ಬಾಂಗ್ಲಾ ಅಂತ ಇವರು ಯಾರೋ ಅಂಧಭಕ್ತರು ಇರಬೇಕು. ಈ ಶಾಸಕರ ಮರ್ಯಾದೆ ತೆಗಿಯೋಕ್ಕೆ ನೀವೇ 5 ಜನ ಸಾಕು, ಒಂದು 100 ಜನನಾದರೂ ಸೇರ್ಸೋಕ್ಕಾಗದೇ ಇದ್ದರೂ ಪ್ರತಿಭಟನೆ ಮಾಡಬಾರ್ದು ಅಂತ ನಾಗೇಶ್ ಅನ್ನೋರು ಹಾಕಿದ್ದಾರೆ. 3 ಜನ. ಬೇಳೂರು ಗೋಪಾಲಕೃಷ್ಣ ಶಾಸಕರಿಗೆ ಸಚಿವ ಸ್ಥಾನ ಸಿಗದೇ ಇರುವುದರಿಂದ ಆ ಪ್ರತಿಭಟನೆಯಲ್ಲಿರುವ 3 ಮತ್ತೊಂದು ಕಾಂಗ್ರೆಸ್ ಕಾರ್ಯಕರ್ತರನ್ನು ನೋಡಿದರೆ ಕಾರ್ಯಕರ್ತರೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಓಡಿ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ನೋ ಕಮೆಂಟ್ಸ್. ಯಾಕಂದರೆ ಕಾಂಗ್ರೆಸ್ನ ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವ್ರ ನಾಯಕತ್ವದಲ್ಲಿ ಗೆಲ್ಲಿಸಿದ್ದಾರೆ. ಅವರು ಮೂಲ ಕಾಂಗ್ರೆಸ್ನವ್ರನ್ನ ಕನ್ಸಿಡರ್ ಮಾಡ್ತಿಲ್ಲ, ಗಣನೆಗೆ ತಗೊಂತ ಇಲ್ಲ ಅಂತ ಒಂದಿಷ್ಟು ಇದೆ. ಅದು ಕೂಡ ಗೊತ್ತಿಲ್ಲ. ಜನ ಯೋಚನೆ ಮಾಡಬೇಕು. 4-5 ಜನ ಮಾತ್ರ ಬಂದವರು. ಐತಿಹಾಸಿಕ ದಾಖಲೆಯ ಪ್ರತಿಭಟನೆ ಅಂತ ಒಬ್ಬರು ವ್ಯಂಗ್ಯ ಆಡಿದ್ದಾರೆ. ಟೈರ್ ಸುಟ್ಟರೆ ಸಚಿವ ಸ್ಥಾನ ಕೊಡ್ತಾರಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಇವರೆಲ್ಲ ಹೋರಾಟಗಾರರು, ನಮ್ಮ ಗೌರ್ನಮೆಂಟ್ ಆಸ್ತಿ ಹಾಳು ಮಾಡೋರು. ರಸ್ತೆಯಲ್ಲಿ ಬೆಂಕಿ ಹಾಕೋಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಇವರಿಗೆ, ಕೇಸ್ ಮಾಡಿ ಇವ್ರ ಮೇಲೆ ಅಂತ ಒಬ್ರು ಹಾಕಿದ್ದಾರೆ. ಈ 3+2 5 ಚಳಿ ಆಗಿರಬೇಕು, ಅದಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಲೆವೆಲ್ಗೆ ಜನಸಂಖ್ಯೆ ಕಡಿಮೆ ಆಗಿದೆ ಅಂದರೆ ಸ್ವಲ್ಪ ಮಟ್ಟಿಗೆ ಡ್ಯಾಶ್ ಮಾಡುವ ಕಾಲ ಬಂದಿದೆ ಅಂದು ಅರ್ಥ ಅಲ್ವಾ? ಗೆದ್ದೆತ್ತಿನ ಬಾಲ ಹಿಡಿಯೋ ನಾಯಕನಿಗೆ ಇನ್ನು ಎಷ್ಟು ಜನ ಎಷ್ಟು ದಿನ ಅಂತ ಹೋರಾಟ ಮಾಡಲು ಸಾಧ್ಯ? ಇನ್ನಾದರೂ ಬುದ್ಧಿ ಕಲಿತುಕೊಳ್ಳಿ. ಟೈರಿಗೆ ಬೆಂಕಿ ಹಚ್ಚಿದರೆ ಏನು ಉಪಯೋಗ? ನಿಮ್ಮ ನಾಯಕರ ಮನೆಗೆ ಹಚ್ಚಿ ಅಂತ ಹಾಕಿದ್ದಾರೆ. ಅಯ್ಯೋ ದೇವರೇ, ನಿಮ್ಗಳ ಅವಸ್ಥೆ. ಶಾಸಕರು ಬರ್ತಾ ಇದ್ದಾರಂತೆ, ಜನನ ಕರ್ಕೊಂಡು ಆಗಲೇ ಟೈರಿಗೆ ಬೆಂಕಿ ಹಚ್ಚಿಬಿಟ್ರಲ್ಲೋ ಮಾರಾಯ ಅಂತ ಒಬ್ರು ಹಾಕಿದ್ದಾರೆ. ಸೋಂಬೇರಿಗಳಿಗೆ ಇವತ್ತಿನ ಕೂಲಿ ಹಾಗೂ ಮೀನು ಊಟ ಜೊತೆಗೆ ಲೋಕಲ್ ಎಣ್ಣೆ ಅಂತ ವಿನೋದ್ ಕುಮಾರ್ ಅವರು ಹೇಳಿದ್ದಾರೆ. ಆಕ್ರೋಶ ಸರಿ, ಆದರೆ ರಸ್ತೆ ಮೇಲೆ ಟೈರ್ಗೆ ಬೆಂಕಿ ಹಚ್ಚೋದ್ರಿಂದ ರಸ್ತೆ ಹಾಳಾಗೋದಿಲ್ವೇ? ಇದು ನಾಗರಿಕ ಪ್ರಜ್ಞೆ ಆಗಿರಬೇಕು, ಅವರಿಗಿಲ್ಲ ಅಂತ ಅನಿಸುತ್ತೆ. ರಮೇಶ್ ಬೀಜೂರ್ ಅನ್ನೋರು ಸಿಕ್ಕಾಪಟ್ಟೆ ಜನ ಸೇರಿಬಿಟ್ಟಿದ್ದಾರೆ ಮರ್ರ ಅಂತ ಹಾಕಿದ್ದಾರೆ. ನಾಗರಾಜ್ ಪಟೇಲ್, ಜನ ಸೇರಿದ್ದು ನೋಡಿದರೆ ಶಾಸಕರಿಗೆ ಕೆಟ್ಟ ಹೆಸರು ತರಲು BJPಯವ್ರು ಮಾಡ್ತಾ ಇರ್ಬೋದು ಹಿಂಗೆ ಅಂತ ಅನ್ಕೋಬೋದು ನಾವು ಕೂಡ. ಇದು ತುಂಬ ಫನ್ನಿ ಆಗಿದೆ.
ಆ, ನೀವೇ 3 ಜನ ಬೆಂಕಿ ಹಚ್ಕೊಂಡು ಆದಷ್ಟು ಬೇಗ ಮಿನಿಸ್ಟ್ರ್ ಮಾಡ್ತಿದ್ರು ಅಂತ ಹಾಕಿದ್ದಾರೆ. ಇದೊಂದು ಸಾಂಕೇತಿಕ ಮುಷ್ಕರ. ಸಾರ್ವಜನಿಕ ರಸ್ತೆಯಲ್ಲಿ ಟೈರಿಗೆ ಬೆಂಕಿ ಹಚ್ಚುವ ಮೂಲಕ ಉದ್ಘಾಟನೆ ಮಾಡಿರುವುದಷ್ಟೇ. ಪ್ರತಿರೋಧ ಪ್ರತಿಭಟನೆ ಮುಂದೆ ಕಾದು ನೋಡಿ, ಇದು ಈಗ ಬಂದ ತಾಜಾ ಸುದ್ದಿ ಅಂತ ದೇವಾಡಿಗ ಅನ್ನೋರು. ಪಾಪ ಟೈರ್ ಏನು ಮಾಡಿತು ಅಂತ ಯಾರೋ ಒಬ್ರು ಹಾಕಿದ್ದಾರೆ. ಅಣ್ಣ ಒಂದು 10 ಜನ ಆದರೂ ಸೇರಿಸ್ಕೊಂಡು ಮಾಡ್ರೋ ಥೋ ನಿಮ್ಮ ಅಂತ ರವಿ ಅನ್ನೋರು ಹೇಳಿದ್ದಾರೆ. 3 ಜನ ಏನು ಸುಡುಗಾಡು ಪ್ರತಿಭಟನೆ ಮಾರೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಹಾಗೆ ಆಗಿದೆ ಪಾಪ ನಮ್ಮ ಶಾಸಕರ ಮತ್ತು ಶಾಸಕರ ಬೆಂಬಲಿಗರ ಪರಿಸ್ಥಿತಿ. ಸಾರ್ವಜನಿಕ ಆಸ್ತಿ ಹಾಳು ಮಾಡದಿರಿ, ಆದರೆ ಬೇಡವರಿಗೆ ಅವಕಾಶ ಕೊಡಬೇಕಿತ್ತು. ಸಾಮಾಜಿಕ ನ್ಯಾಯ ಕೊಡಬೇಕು. ಎಲ್ಲವನ್ನು ಪ್ರಭಾವಿಗಳಿಗೆ ಅವಕಾಶ ನೀಡಿದರೆ ಉಳಿದವರ ಗತಿ ಏನು? ಆದರೂ ಮಾನ್ಯ ಬೇಳೂರವರು ರಾಜೀನಾಮೆ ಕೊಡಬಾರ್ದು, ಅವರಿಗೆ ವಿಪುಲ ಅವಕಾಶಗಳಿವೆ ಅಂತ ಒಬ್ಬರು ಬೇಳೂರು ಗೋಪಾಲಕೃಷ್ಣ ಅವರ ಅಭಿಮಾನಿ ಹಾಕಿದ್ದಾರೆ. ಮಳೆ ಬರುತ್ತಿದೆ, ಅದನ್ನ ಕೈಲಿ ಇಟ್ಕೊಂಡು ಹಚ್ಚಿ ಪ್ರತಿಭಟನೆ ಮಾಡಿದ್ದಕ್ಕೆ ಗುರುತು ಆಗುತ್ತೆ. ಆಮೇಲೆ ರಾಹುಲ್ನಾಗಿ ತೋರಿಸಿದ್ದು ಯಾರೋ ಭಕ್ತರು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಮಾತಾಡ್ತೀನಿ. ಜನಸಾಗರನೇ ಇದೆ, ಟೈರ್ಗೆ ಅಲ್ಲ ನಿಮ್ಮ ಡ್ಯಾಶ್ಗೆ ಹಚ್ಕೊಳ್ಳಿ. ಇದನ್ನು ಸ್ಕಿಪ್ ಮಾಡ್ತೀನಿ. ನಾನು ಈ ಮೊದಲು ಬೇಳೂರು ಗೋಪಾಲರವರಿಗೆ ರಸ್ತೆಗಾಗಿ 4 ಅರ್ಜಿಯನ್ನು ಕೊಟ್ಟಿದ್ದೆ. ಈ ತನಕ ಯಾವುದೇ ಕೆಲಸ ಆಗಿಲ್ಲ. ಈಗ ಊರಿನ ಜನ ಏನು ಮಾಡಬೇಕು ಹೇಳಿ? ಸರಿಯಾಗಿದೆ ನೀವು ಕೇಳ್ತಾ ಇರೋದು. ಶಾಸಕರು ಸಚಿವರಾಗಿ ಕೆಲಸ ಮಾಡಬೇಕಂತ ಇಲ್ಲ, ಶಾಸಕರಾಗಿದ್ಕೊಂಡು ಕೂಡ ಕೆಲಸ ಮಾಡ್ಬೋದು. ಕಾಗೋಡು ಅಜ್ಜ ಇದ್ದಾಗ ಅವರಿಗೆ ಸಚಿವ ಸ್ಥಾನ ಬೇಕಂತ ಯಾವತ್ತೂ ಲಾಬಿ ಮಾಡಿಲ್ಲ, ಕೇಳಿಲ್ಲ. ಹಾಗೆ ಪಕ್ಷ ಬಿಟ್ಟು ಪಕ್ಷಕ್ಕೂ ಹಾರಿಲ್ಲ ಅವರು. ಒಂದೇ 3 ಪಕ್ಷ ಚೇಂಜ್ ಮಾಡಿಬಿಟ್ಟು ಆಮೇಲೆ ಒಂದು ಪಕ್ಷದಲ್ಲಿ ಬಂದು ಮೊದಲನೇ ಸಾರಿನೇ ಗೆದ್ದುಬಿಟ್ಟು ನನಗೆ ಸಚಿವ ಸ್ಥಾನ ಕೊಡಬೇಕು ಅಂದರೆ ಉಳಿದವರು ಕೂಡ ಇರ್ತಾರೆ ಆಕಾಂಕ್ಷಿಗಳು, ಹಾಗೆ ಕೊಡೋದಕ್ಕೂ ಬರೋದಿಲ್ಲ. ಹಾಗಂತೆ ಜನಪ್ರಿಯತೆ ಜನಾನುರಾಗಿ ಅಂತೆಲ್ಲ ಹೇಳ್ಕೊಂಡು ಕೆಲಸ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಬರೀ ಫ್ಲೆಕ್ಸು ಹಾಕಿ ಕಬಡ್ಡಿ ಕ್ರಿಕೆಟ್ಗೆ ದುಡ್ಡು ಕೊಟ್ಟರೆ, ಬರ್ತ್ಡೇಗೆ ಫ್ಲೆಕ್ಸ್ ಹಾಕೊಂಡ್ರೆ ಊರು ತುಂಬ, ಅದು ಅಭಿವೃದ್ಧಿ ಕೆಲಸ ಅಲ್ಲ. ಫಾರ್ ಎಕ್ಸಾಂಪಲ್ ನಮ್ಮೂರೇ ಇದೆ, ಅಲ್ಲಿ ಇದುವರೆಗೂ ಕೂಡ ಒಂದು ಮಣ್ಣು ರೋಡೆ, ಈ ಥರ ಎಷ್ಟೋ ಊರಿದೆ ಸಾಗರ ತಾಲೂಕು ತುಂಬ. ಸಚಿವ ಸ್ಥಾನ ಸಿಕ್ಕರೆ ಆ ಕೆಲಸ ಸಾಗರಕ್ಕೇನೋ ಒಂದು ಒಳ್ಳೆ ಕೆಲಸ ಆಗ್ಬೋದಿತ್ತು. ಬಟ್ ಈ ವ್ಯಕ್ತಿಗೆ ಸಿಕ್ಕರೆ ಅದನ್ನು ಸರಿಯಾಗಿ ಉಪಯೋಗ ಪಡಿಸ್ಕೊತಿದ್ರು ಅನ್ನೋದು ಡೌಟೇ ಇದೆ. ಯಾಕಂದರೆ ಇವರು ಪಕ್ಷ ಕಟ್ಟಿಲ್ಲ, ಪಕ್ಷದಲ್ಲಿ ಪಕ್ಷಕ್ಕೋಸ್ಕರ ದುಡ್ದಿಲ್ಲ, ಬೇರೆ ಪಕ್ಷದಿಂದ 3 ಪಕ್ಷ ಚೇಂಜ್ ಮಾಡಿ ಬಂದಿದ್ದು. ಇವರು ಹೆಂಗೆ ಪಕ್ಷ ಕಟ್ದೇನೆ ಅವ್ರ ಮನಸ್ಸಲ್ಲೇ ಇತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋದು ಒಬ್ಬ ಕಾಂಗ್ರೆಸ್ ಕಟ್ಟಾಳುವಿಂದ ಬಾಯಿಂದ ಬರೋದಲ್ಲ. ಯಾಕಂದರೆ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕೋಸ್ಕರ 10, 15, 20 ವರ್ಷ ದುಡ್ದಿದ್ರೆ ಈ ಮಾತು ಹೇಳ್ಬೋದಿತ್ತು. ಬಂದು 5, 6 ವರ್ಷದಕ್ಕೆ ಈ ರೀತಿ ಹೇಳಿದ್ರೆ ತಪ್ಪಾಗುತ್ತೆ. ಅದು ಅಲ್ಲದೆ ತಮ್ಮ ಬೆಂಬಲಿಗರಿಗೆ ಎಲ್ಲ ಕೆಲಸನ ಕೊಟ್ಬಿಟ್ಟು ಅವರೇ ಅಧಿಕಾರನೇ ಅವ್ರ ಕೈಲಿ ಕೊಟ್ಬಿಟ್ಟು ಇವರು ಏನೂ ಮಾಡ್ದೇನೆ ಅಲ್ಲ ಮೂಲ ಕಾಂಗ್ರೆಸ್ನವರಿಗೆ ಅನ್ಯಾಯ ಆಗ್ತಿರೋದನ್ನ ನೋಡ್ಕೊಂಡು ತುಂಬ ಜನ ಕಾಂಗ್ರೆಸ್ನೇ ಬಿಟ್ಟು ಹೋಗಿದ್ದಾರೆ. ಇನ್ನು ತುಂಬ ಇದೆ ಹೇಳೋದಕ್ಕೆ ಹೋದರೆ. ನೀವು ಹೇಳೋದು ಕರೆಕ್ಟಾಗಿದೆ. ಮೊದಲು ಊರಲ್ಲಿರೋ ರಸ್ತೆಗಳನ್ನ ಮೊದಲು ಮಾಡಿಸ್ಲಿ, ಆಮೇಲೆ ಸಚಿವ ಸ್ಥಾನ ಮಗದೊಂದಕ್ಕೆ ಜನನೇ ಆವಾಗ ಸೇರ್ತಾರೆ. ಈ ರೀತಿ 3 ಮತ್ತೊಂದು ಜನ ಸೇರೋದಿಲ್ಲ. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿಗೆ ಅಂತ ಜನನೇ ಸೇರ್ತಾರೆ ಆವಾಗ. ಈ ನ್ಯಾಯಾಲಯಗಳು ಈ ರೀತಿಯ ರಸ್ತೆಯ ಮೇಲೆ ಟೈರ್ ಸುಡೋದಕ್ಕೆ ಕಡಿವಾಣ ಹಾಕಬೇಕು. ಇದರಿಂದ ಪರಿಸರಕ್ಕೂ ಹಾನಿ, ರಸ್ತೆ ಒಳಗುತ್ತದೆ. ಯಾರಾದರೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಬೇಕು. ಸರಿಯಾಗಿದೆ ನಿಮ್ಮ ಮಾತು. ಇವ್ರು ಹುಚ್ಚರು ಯಾರೋ ಮಾಡೋ ರಾಜಕೀಯಕ್ಕೆ ಇವರು ಈ ಥರ ಮಾಡ್ತಾರೆ. ಇವ್ರ ಮನೇಲಿ ಯಾರಾದರೂ ಸತ್ತರೆ ಆ ಎಮ್ ಎಲ್ ಎ ಇವ್ರ ಮನೆಗೆ ದುಡಿಯೋಕ್ಕೆ ಬರ್ತಾರಾ ಅಂತ ಒಬ್ರು ಹಾಕಿದ್ದಾರೆ. ತುಂಬ ಆಕ್ರೋಶ ಅಂತ ಒಬ್ರು ನಗ್ತಾ ಇದ್ದಾರೆ. ತುಂಬ ಮಳೆಯಲ್ಲೂ ಸಾವಿರಾರು ಪ್ರತಿಭಟನೆಗಳು ಜನಸಾಗರ ಅಂತ ವ್ಯಂಗ್ಯ ಆಡ್ತಾ ಇದ್ದಾರೆ ಒಬ್ಬರು. ಪಾಪ ಹೋರಾಟಕ್ಕೆ ಸುಮಾರು 4-5 ಸಾವಿರ ಜನ ಸೇರಿಸಿದ್ದಾರೆ. ಎಲ್ಲರೂ ವ್ಯಂಗ್ಯನೇ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ. ಇದು ಸಪೋರ್ಟ್ ಅಲ್ಲ, ಅವಮಾನ ಮಾಡ್ತಾ ಇದ್ದಾರೆ ನಮ್ಮ ನಾಯಕರಿಗೆ ಅಂತ ಒಬ್ಬರು ಹೇಳಿದ್ದಾರೆ. ಸರಿಯಾಗಿದೆ ಅವ್ರು ಹೇಳಿದ್ದು. ರಸ್ತೆ ಹಾಳಾಗುತ್ತಿತ್ತು. ನೀವು ಹೇಳ್ತಾ ಇರೋದು ನಿಮ್ಮ ಮಾತು ಕರೆಕ್ಟಾಗಿದೆ. ರಾಜೀನಾಮೆ ಕೊಟ್ಟು ಹೊರಗೆ ಬರಲಿ, ಒದ್ದು ಒಳಗಾಕಿ, ಪರಿಸರ ಇವರಪ್ಪಂದಲ್ಲ ಅಂತ ನಿಮ್ಮ ಮಾತು ಸರಿಯಾಗಿದೆ. ಬಟ್ ಆಕ್ರೋಶ ಒಂದು ಸ್ವಲ್ಪ ಹೈ ಲೆವೆಲ್ ಇದೆ. BJPಗೆ ಮಾಡಿದ ಮೋಸ ಅಂತೆ. ಯಾರೋ BJPಯ ಒಬ್ಬರು ಅಭಿಮಾನಿ ಇರಬೇಕು, ಇನ್ನು ಅವ್ರ ಮೇಲೆ ಸಿಟ್ಟಿದಂತ ಕಾಣಿಸುತ್ತೆ. ಭಾರೀ ಪ್ರತಿಭಟನೆ, ಜನಸಾಗರ 6 ಜನ. ಅಯ್ಯೋ ಪಾಪ, ಜನ ತುಂಬ ಜಾಸ್ತಿ ಆಯಿತು ಅಲ್ವಾ. ಟೈರಿನ ಗ್ರಾಚಾರ ಮರ್ರೆ ಅಂತ ಹಾಕಿದ್ದಾರೆ. ಎಷ್ಟು ಖರ್ಚು ಮಾಡ್ತಿರೋ ಅಷ್ಟು ಜನ ಬರ್ತಾರೆ ಪ್ರತಿಭಟನೆಗೆ, ಅವರವರ ಕೆಪಾಸಿಟಿ. ಸಾವಿರಾರು ಜನರಿಂದ ಪ್ರತಿಭಟನೆ. ಮೆಟ್ಟಲ್ಲಿ ಹೊಡೀರಿ ಅಲ್ಲಿರೋ ಜನ, ಇಂಥ ಬರ್ಗೆಟ್ ಬೇವರ್ಸಿಗಳಿಗೆ ಅಂತ
ಒಬ್ರು ಯಾರೋ ಟೈರ್ ಸುಟ್ಬಿಟ್ಟು ಚಳಿ ಕಾಯಿಸ್ಕೊತಾ ಇದ್ದಾರೆ ಮಳೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿ ಕಂಟ್ರೋಲ್ ಮಾಡೋದಕ್ಕೆ ಹೇಳಿ. ಗ್ರಾಮ ಪಂಚಾಯತಿನ ವಿಸಿಟ್ ಮಾಡಿ ಕಂಟ್ರೋಲ್ ಮಾಡೋದಕ್ಕೆ ಇನ್ನು ಎಲೆಕ್ಷನ್ನೇ ಆಗಿಲ್ಲ, ಗೊತ್ತಿಲ್ಲ ಅನಿಸುತ್ತೆ ಇವರಿಗೆ. ಏನೋ ಒಂದು ಹಾಕಿದ್ದಾರೆ ಇವರು. ಇನ್ನೊಂದು ಟೈರ್ ಕಡಿಮೆ ಒಬ್ಬರಿಗಾದರೂ ಒಂದಾದರೂ ಬರಲಿ, ಆಗ ನಿಮ್ಮ ಪ್ರತಿಭಟನೆಗೆ ಒಂದು ಬೆಲೆ ಅಂತ ಹಾಕಿದ್ದಾರೆ. ಜನನೇ ಇಲ್ಲ. ಅಣ್ಣ ಪಕ್ಕದಲ್ಲೇ ಟ್ರ್ಯಾಕ್ಟರ್ ಟೈರ್ ಇತ್ತು, ಅದಕ್ಕೆ ಬೆಂಕಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ಆ ರೋಡ್ನೆಲ್ಲ ಯಾಕರೂ ಹಾಳು ಮಾಡ್ತೀರಾ ಗೂಬೆ ನನ್ನ ಮಕ್ಕಳ, ಹೊಸ ಟೈರ್ ಹಾಕ್ರೋ ಅಣ್ಣ, ಗುಜರಿ ಶಾಪಲ್ಲಿ ತರೋದು ಪೋಸ್ ಕೊಡೋದು ಮಾಡಬೇಡಿ ಅಂತ. ಟೈರ್ ಹೊತ್ತಿಸಿದಲ್ಲಿ ಡಾಂಬರ್ ಮೆಲ್ಟಾಗಿ ರಸ್ತೆ ಹಾಳಾಗುತ್ತೆ, ಇವರ ಮೇಲೆ ಕೇಸ್ ಹಾಕಿ ಅಂತ ಒಬ್ಬರು ಸರಿಯಾಗಿ ಹೇಳಿದ್ದಾರೆ. ಸಿಕ್ಕಾಪಟ್ಟ ಜನ ಇದ್ದಾರೆ, ಇಷ್ಟೊಂದು ಜನ ಸೇರಿ ಮುಷ್ಕರ ಮಾಡಬೇಡಿ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚೋಕೆ ಏನು ಹಕ್ಕಿದೆ ಇವರಿಗೆ? ಅಷ್ಟು ಅಗತ್ಯ ಇದ್ದರೆ ಪೊಲೀಸ್ ಪರ್ಮಿಷನ್ ತೊಗೊಂಡು ಪ್ರತಿಭಟಿಸಲಿ. ಅದು ಬಿಟ್ಟು ಈ ಮಳೆಗಾಲದಲ್ಲಿ ಬೆಂಕಿ ಉರಿಯೋದಿಲ್ಲ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ಅಂತ. ಇದು ಯಾರೋ ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಕನ್ನಡದಲ್ಲೇ ಏನೋ ಪಾಪ ಅಭಿಮಾನಕ್ಕೆ ಏನೇನೋ ತಿಪ್ಪರ್ಲಾಗ ಹೊಡಿತಾರೆ, ಕೊಡಬೇಕಾದ ದೇವರೇ ಕೊಡ್ತಿಲ್ಲ ಅಂದಮೇಲೆ ಪೂಜಾರಿ ಏನು ಮಾಡ್ತಾನೆ ಅಂತ. ಡಿ ಕೆ ಶಿ ಮನೆ ಮುಂದೆ ಹಚ್ಚಿದ್ರೆ ಕೊಡ್ತಿದ್ರೇನೋ, ಡಿ ಕೆ ಶಿ ಮನೆ ಮುಂದೆ ಹಚ್ಚಿದ್ರೆ ಒದ್ದೆ ಒಳಗಾಗ್ತಿದ್ರು ಅಣ್ಣ. 5 ಜನ ಅಷ್ಟೇನಾ, ಮರ್ಯಾದೆ ಆಗಲ್ವಾ? ಜನ ಸಾಗರ. ಜನ ತೆರಿಗೆ ಹಣದಲ್ಲಿ ಮಾಡಿದ ರಸ್ತೆ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಬೇಳೂರಿಗೆ 3 ಜನ ಬೆಂಬಲಿಗರ. ಅಭಿವೃದ್ಧಿ ಮಾಡಿದ ನಮ್ಮ ದುರ್ದೈವಿ ನಾಯಕ ಅಂತ ಹಾಕಿದ್ದಾರೆ, ಮೋಸ್ಟ್ಲಿ ಸಾಗರದವ್ರು ಅನಿಸುತ್ತೆ. ಓಟು ಹಾಕಿದವ್ರು ಎಲ್ಲೋದ್ರು? ಇವನ ಹಣೆ ಬರನ್ನೇ ಎಷ್ಟು, ಸಿಕ್ಕಾಪಟ್ಟೆ ಜನ. ಅಯ್ಯೋ ಏನು ಜನ ಸಾಗರ, ಸ್ವಲ್ಪ ಜಾಗ ಬಿಟ್ಟರು ಅಷ್ಟೊಂದು ಜನದಟ್ಟಣೆ, ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಒಬ್ಬರು ನಗತರ ಹಾಕಿದ್ದಾರೆ. ಭಾರೀ ಪ್ರತಿಭಟನೆ ಜನಸಾಗರ. ಜನರನ್ನು ನಿಯಂತ್ರಿಸಲು ಪೊಲೀಸರ ಹರಸಾಹಸ. ಬಂಗಾರಪ್ಪ ಹೆಸರು ಯಾಕೆ ಹೇಳ್ತೀರಾ ಬ್ರದರ್? ಸರಿಯಾಗಿದೆ ನೀವು ಕೇಳ್ತಾ ಇರೋದು. ಈ ಪ್ರತಿಭಟನಾಕಾರರು ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ಬಂಗಾರಪ್ಪನವರ ಹೆಸರೇ ಯಾಕೆ ಹೇಳಬೇಕು? ಮಧು ಬಂಗಾರಪ್ಪನವರ ಹೆಸರು ಯಾಕೆ ಹೇಳಬೇಕು? ಅವ್ರ ಯೋಗ್ಯತೆ ಇದ್ದರೆ ತಗೊಳ್ತಾರೆ. ಒಬ್ಬ ಮುಖ್ಯಮಂತ್ರಿ ಮಗನಾಗಿ ನೆಪ್ಟೋಯಿಸಮ್ ಏನೋ ಅಂತಾರಲ್ಲ, ಅದನ್ನು ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಅವ್ರಿಗೆ ಯೋಗ್ಯತೆ ಇದ್ದದಕ್ಕೆ ಅವ್ರಿಗೆ ಕೊಟ್ಟಿರೋದು. ನಿಮ್ಮ ನಾಯಕರಿಗೆ ಯೋಗ್ಯತೆ ಇದ್ದರೆ ಅವರಿಗೂ ಕೊಡ್ತಾಯಿದ್ರು. ಅಂಥದ್ರಲ್ಲಿ ನಿಮಗೆ ಸಿಕ್ಕಿಲ್ಲ ಅನ್ನೋ ಹೊಟ್ಟೆ ಊರಿಗೆ ಬೇರೆಯವರಿಗೆ ಯಾಕೆ ಕೊಟ್ರಿ ಅಂತ ಕೇಳೋದು ತಪ್ಪಾಗುತ್ತೆ. ನಿಮಗೆ ಯೋಗ್ಯತೆ ಇದ್ದಿದ್ರೆ ಕೊಡ್ತಾಯಿದ್ರು. ನೀವು ಮೊದಲನೇ ಸಾರಿ ಗೆದ್ದುಬಿಟ್ಟು ಕಾಂಗ್ರೆಸ್ಸಿಂದ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. ಆದರೂ ಸಾಗರ ಕ್ಷೇತ್ರಕ್ಕೆ ಒಬ್ರಿಗೆ ಸಚಿವ ಸ್ಥಾನ ಬೇಕಿತ್ತು, ತುಂಬ ವರ್ಷ ಆಯಿತು ಕಾಗೋಡಜ್ಜ ಆದಮೇಲೆ. ಬಟ್ ಈ ವ್ಯಕ್ತಿಗೆ ಯೋಗ್ಯತೆ ಇದೆ ಅಂತ ನಾನೇನು ಒಪ್ಕೊಳೋದಿಲ್ಲ. ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆನವ್ರನ್ನು ಗೆಲ್ಲಿಸ್ಬಿಟ್ಟು ಸೀಟ್ ಕೊಟ್ಟಿದ್ರೆ, ಅವರಿಗೆ ಮೊದಲನೇ ಸಾರಿ ಸಚಿವ ಸ್ಥಾನ ಕೊಟ್ಟಿದ್ದರೆ ಅದಕ್ಕೊಂದು ಯೋಗ್ಯತೆ ಇರ್ತಿತ್ತು. ಯಾಕಂದರೆ ಅವ್ರು ಕೆಲಸ ಮಾಡ್ತಾಯಿದ್ರು, ಜನಸಾಮಾನ್ಯರ ಬಡವರು ಕೆಲಸ ಮಾಡ್ತಾಯಿದ್ರು. ಪಾಪ ಅವರು ಮೂಲ ಕಾಂಗ್ರೆಸ್ಕರಾಗಿದ್ದರು, ಇವಾಗ BJPಗೆ ಹೋಗಿದ್ದಾರೆ. ಇವ್ರದ್ದು ಇವಾಗಿನ ನಾಯಕರ ಅವರ ಬೆಂಬಲಿಗರ ಒಂದು ಏನದು ಒಂದು ಕುತಂತ್ರ ಮತ್ತು ಅವರ ಭ್ರಷ್ಟಾಚಾರ ತಾಳದೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಸ್ವಾಭಿಮಾನಿ ವ್ಯಕ್ತಿ MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೋದು. ಇದೆಲ್ಲ ಇಮೇಜಸ್ಸು ಎಲ್ಲ ಸ್ಕಿಪ್ ಮಾಡಿ. ಅವರೆಲ್ಲ ಭಕ್ತರು ಅನಿಸುತ್ತೆ, ಸುಮ್ಮನೆ ಏನೋ ಹಾಕ್ತಾರೆ. ಇಷ್ಟು ಆದರೂ ಚೆನ್ನಾಗಿದ್ದಾವೆ. ನೀವು ಒಂದು ಸತಿ ಮಲ್ನಾಡ್ ಟೈಮ್ಸ್ ಅನ್ನೋ ಒಂದು ಪೇಜ್ ಇದೆ ಫೇಸ್ಬುಕ್ನಲ್ಲಿ, ಮೋಸ್ಟ್ಲಿ ನ್ಯೂಸ್ ವೆಬ್ಸೈಟ್ಸ್ ಅಂತ ಅನಿಸುತ್ತೆ. ಅದಕ್ಕೆ ಹೋಗ್ಬಿಟ್ಟು ನೀವು ಫೇಸ್ಬುಕ್ನಲ್ಲಿ ಅದರ ಕಮೆಂಟ್ಸ್ ನೋಡ್ಬೋದು. ಓಕೆ, ಥ್ಯಾಂಕ್ ಯು.